ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಲೂಕ 18ನೇ ಅಧ್ಯಾಯ 1ನೇ ವಚನ. ದೇವರ ನಾಮ ಸ್ತೋತ್ರವಾಗಲಿ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ದೇವರ ನಾಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ನಾವೇನು ಮಾಡಬೇಕು? ಬೇಸರಗೊಳ್ಳದೆ ಅಂದರೆ ನಮಗೆ ದೇವರು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾರೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ನಾವು ದೇವ್ರಿಗೆ ಟೈಮ್ ಕೊಟ್ಟು ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದು ಹಿಂದೆ ಶಿಷ್ಯರಿಗೆ ಭೀ ಹೇಳಿದರು. ಇವಾಗಲೂ ಪ್ರತಿಯೊಂದು ಮಕ್ಕಳಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಯಾಕಂತಂದರೆ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದಾಗ ದೇವ್ರು ನಮಗೆ ಪ್ರಾರ್ಥನೆ ಕೇಳಿ ಸದುತ್ತರ ಕೊಡುವಂಥ ಸರ್ವಶಕ್ತನಾಗಿದ್ದಾನೆ. ಯಾಕಂತಂದರೆ ಪ್ರಾರ್ಥನೆ ಯಾವತ್ತೂ ನಿರಾಕರಿಸಲ್ಲ ದೇವರು. ಪ್ರಾರ್ಥನೆ ಕೇಳದೆ ದೇವ್ರ ಕಿವಿಯನ್ನು ಕಿವಿಡಲ್ಲ. ದೇವ್ರ ನಮ್ಮ ಸ್ತೋತ್ರ. ನೀವು ಯಾವಾಗ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೋ ಆವಾಗ ನಿಮ್ಗೆ ಉತ್ತರ ಸಿಕ್ಕೇ ಸಿಗ್ತದೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಇವಾಗ ಮಾಡರಿ, ಇನ್ನೊಂದು ಜನ ನಿಂತು ಮಾಡರಿ ಅಂತ ಯಾವತ್ತೂ ಹೇಳಕ್ಕೆ ಹೋಗ್ಬೇಡ್ರಿ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಯಾವಾಗಲೂ ನಿಮಗೆ ಸಮಯ ಸಿಗ್ತದೋ, ಯಾವಾಗ ನಿಮಗೆ ಟೈಮ್ ಸಿಗ್ತದೋ, ನಿಮ್ಮ ಮನಸ್ಸು ನಿಮ್ಮ ಆತ್ಮ ಯಾವಾಗ ಪ್ರಾರ್ಥನೆ ಮಾಡ್ಕೊಂತದೋ ಆವಾಗ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದು ಪ್ರತಿಫಲ ಎಷ್ಟೋ ಜನ ಕಾಣ್ಯಾರ, ಮುಂದೆನೂ ಕಾಣ್ತೀರಿ. ದೇವ್ರಿಗೆ ಸ್ತೋತ್ರ. ಯಾಕಂತಂದರೆ ಪ್ರಾರ್ಥನೆ ಮುಖ್ಯವಾಗಿದೆ. ದೇವ್ರಿಗೆ ಸ್ತೋತ್ರ. ವಾಕ್ಯ ಹೇಳೋದಾಗಲಿ ಹಾಡೋದಾಗಲಿ ಅಷ್ಟೊಂದು ದೇವರು ಒಟ್ಟು ಹೇಳಿಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆನೇ ಮುಖ್ಯ ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿರಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ದೇವರಲ್ಲಿ ಪ್ರತಿಫಲ ಕಾಣ್ರಿ. ದೇವ್ರ ನಮ್ಮ ಸ್ತೋತ್ರ. ಅದಕ್ಕಾಗಿ ನಾನೀಗ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಂದು ಮಕ್ಕಳು, ಮಾಡದೇ ಇರುವಂಥ ಪ್ರತಿಯೊಂದು ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಆತ್ಮನೇ ನನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಕಾಪು ಮಾಡುವಂಥ ದೇವರಾಗಿದೆ ಅಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಇಡೀ ಪ್ರಪಂಚದಾಗ ಎಷ್ಟೋ ಜನ ಕರ್ತನೆ ಬರ್ತೀನಿ ತಿಳಿಯದೆ ಅರಿಯದೆ ಕರ್ತನೆ ಅಪ್ಪ ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲದೆ ಜೀವಿಸುವಂಥ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ದೇವ. ನಿನಗೆ ಸ್ತೋತ್ರ. ಪ್ರಾರ್ಥನೆ ಕರ್ತನೆ ಅಪ್ಪ ಯಾವುದೇ ಕಾರಣಕ್ಕರ್ತನೆ ನಿರಾಕರಿಸದೆ ಕರ್ತನೆ ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಲಿ ಅಂತ ಹೇಳಿದಿ ಕರ್ತನೆ. ಬೇಸರಗೊಳ್ಳಬೇಡದಂತ ಹೇಳಿದಿ. ಹೌದು ರಾಜ, ನಿನಗೆ ಸ್ತೋತ್ರ ಕರ್ತನೆ. ಯಾವುದೇ ಕಾರಣಕ್ಕೆ ಪ್ರತಿಯೊಂದು ಮಕ್ಕಳು ಬೇಸರಗೊಳ್ಳದೆ ಕರ್ತನೆ ಅಪ್ಪ ಪ್ರಾರ್ಥನೆ ಮಾಡೋಕ್ಕೆ ಯಾವುದೇ ಅಡ್ಡಿ ಮಾಡದೆ, ಯಾವ ದುಷ್ಟ ಶಕ್ತಿ ಅಂಧಕಾರ ಶಕ್ತಿ ಅವ್ರಿಗೆ ತಡೆ ಮಾಡದೆ ಪ್ರತಿಯೊಂದು ಮಕ್ಕಳು ಪ್ರಾರ್ಥನೆಯಲ್ಲಿ ಕರ್ತನೆ ನಿಪೂರ್ಣರಾಗಬೇಕು ದೇವ. ನಿನಗೆ ಸ್ತೋತ್ರ. ಈ ಥರರಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಪ್ರತಿಯೊಂದು ಒಬ್ಬರು ಹೃದಯದಲ್ಲಿ ಮಾತನಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರಪಂಚದಾಗ ಎಷ್ಟೋ ಜನ ಕರ್ತನೆಯಪ್ಪ ಪ್ರಾರ್ಥನೆ ಇಲ್ಲದೆ ಕರ್ತನೆಯಪ್ಪ ಜೀವ ಉಳಿದ್ರೆ ಕಂಡುಕೊಳ್ಳದೆ ಎಷ್ಟೋ ಜನ ಆತ್ಮಗಳು ಕರ್ತನೆ ನಶಿಸಿ ಹೋಗ್ತದೆ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಆತ್ಮಗಳು ನಿನ್ನ ಮಾತಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಮೂಲಕ ನೀನು ಮಾತಾಡುವಂಥ ದೇವರಾಗಿದೆ ಕರ್ತನೆ. ವಾಕ್ಯದ ಮೂಲಕ ಮಾತಾಡುವಂಥ ದೇವರಾಗಿದೆ ಕರ್ತನೆ. ಯಾಕಂದರೆ ವಾಕ್ಯನೇ ದೇವರು, ವಾಕ್ಯನೇ ದೇವರು ಅಂತ ಹೇಳಿದೆಯಪ್ಪ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಈ ದಿನಗಳಲ್ಲಿ ಎಲ್ಲರೂ ಕರ್ತನೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡುವಂತೆ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಮುಟ್ಟಿ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.